ಒಂದು ಹಳ್ಳಿಯಲ್ಲಿ ಸುಂದರವಾದ ಸನ್ಮುಖಿಯಾದಂತಹ ಸುಮನ ಇದ್ಲು. ಅವಳು ಹಳ್ಳಿಯಲ್ಲಿಯೇ ಎಲ್ಲರ ಮೆಚ್ಚಿನ ಹುಡುಗಿಯಾಗಿದ್ಲು. ಅವಳಿಗೆ 3 ರಿಂದ 4 ಜನ ಸ್ನೇಹಿತರಿದ್ದರು. ಅವರೊಂದಿಗೆ ಯಾವಾಗಲೂ ಆಟವಾಡುತ್ತಾ, ಊಟ ಮಾಡುತ್ತಾ, ಮಜಾ ಮಾಡುತ್ತಾ ಜೀವನ ನಡೆಸ್ತಾ ಇದ್ಲು. ಹೀಗಿರುವಾಗ ಅವ್ರ ಹಳ್ಳಿಲಿ ಬೇಸಿಗೆ ಸ್ಟಾರ್ಟ್ ಆಯಿತು. ಈ ಬೇಸಿಗೆಯ ಬಿಸಿ ತಾಳಲಾಗದೆ ಎಲ್ಲರೂ ಕೂಡಿ ಹಳ್ಳಿಯ ಕೆರೆಯ ಬಳಿ ಹೋಗಿ ಮೋಜು ಮಾಡೋಣ ಎಂದರು. ನೀರಿನಲ್ಲಿ ಆಟವಾಡುತ್ತಾ, ಈಜೊಡೆಯುತ್ತಾ, ಕೂಗಾಡುತ್ತಾ ತಮ್ಮ ಸುಂದರ ಕ್ಷಣಗಳನ್ನು ಕಳೆದರು. ಸುಮನ ನೀರಿನಲ್ಲಿ ಮುಳುಗುವಂತೆ ನಾಟಕ ಮಾಡಿ ಎಲ್ಲರನ್ನೂ ಭಯಪಟ್ಟಿಸಿದಳು. ಸ್ನೇಹಿತರು ಗಾಬರಿಗೊಂಡಾಗ ತಟ್ಟನೆ ಮೇಲೇಳಿ, ಬೇಸರ ಬಿಡಿ, ನಾನು ಒಂದೇ ಒಬ್ಬ ಸುಂದರ ಹುಡುಗಿ ಇರುವವಳು ಈ ಊರಿನಲ್ಲಿ ಎಂದಳು. ಇನ್ನು ದಿನ ಕಳೆದಂತೆ ಎಲ್ಲರೂ ಹಳ್ಳಿ ಜಾತ್ರೆಗೆ ಹೋಗಿ ಪಾನಿಪುರಿ ಸ್ಪರ್ಧೆಯನ್ನು ನೋಡಿದರು. ಇದರಲ್ಲಿ ಸುಮನ ಸಹ ಭಾಗಿಯಾದಳು. ಸುಮನ ಹೆಚ್ಚು ಪಾನಿಪುರಿ ತಿಂದು ಈ ಸ್ಪರ್ಧೆಯಲ್ಲಿ ಗೆದ್ದು ಒಂದು ದೊಡ್ಡದಾದಂತಹ ಐಸ್ ಕ್ರೀಮನ್ನು ಬಹುಮಾನವಾಗಿ ಪಡೆದಳು. ಅದನ್ನು ಒಬ್ಬಳೇ ತಿನ್ನಲಾಗದೆ ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡಳು. ಆಗ ಎಲ್ಲರೂ ಸಹ ಇವಳಿಗೆ ಪ್ರಶಂಸೆ ಮಾಡಿದರು. ಕೊನೆಗೆ ಜಾತ್ರೆಯಲ್ಲಿ ತನ್ನ ಸ್ನೇಹಿತರೊಂದಿಗೆ ನೃತ್ಯ ಮಾಡಿ ಮನೆಗೆ ಬಂದಳು.